ಒಂದಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ತಮ್ಮ ಡೈರೆಕ್ಷನ್ ಅಡಿಯಲ್ಲಿ ರಾಯಲ್ ಸಿನಿಮಾವನ್ನ ನಿರ್ದೇಶನ ಮಾಡೋದ್ರ ಮೂಲಕ 2025ರ ವರ್ಷಾರಂಭಕ್ಕೆ ಒಂದು ರಾಯಲ್ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಿನಕರ್ ತೂಗುದೀಪ್ ಅವರು. ಸೊ ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್, ನಮಸ್ಕಾರ. ಥ್ಯಾಂಕ್ ಯು ಬಂದಿದ್ದಕ್ಕೆ, ನಮ್ಮ ಸಿನಿಮಾ ಪ್ರಮೋಷನ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈಗಾಗಲೇ ರಾಯಲ್ ಸಿನಿಮಾದ 3 ಸಾಂಗ್ಗಳು ಸಿಕ್ಕಾಪಟ್ಟೆ ವೈಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇಯರ್ ಎಂಡಿಗೆ ಒಂದು ಜಾಮ್ ಪ್ಯಾಕ್ಟ್ ಅಂತ ಹೇಳ್ಬೋದು. ಇನ್ನು ಇಯರ್ 2025ಕ್ಕೆ ಶುರುವಾಗೋದಕ್ಕೆ ಇನ್ನೂ 2 ಸಾಂಗ್ಸ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗಿದೆ ಆ ಒಂದು ಪವರ್ಫುಲ್ ವೈಬ್ಸ್ ಎಲ್ಲ? ಇದು ತುಂಬ ಚೆನ್ನಾಗಿದೆ ಸರ್. ಈಗ ನಮಗೆ ಯಾವಾಗ ಒಂದು ಖುಷಿ ಕೊಡುತ್ತೆ ಅಂದರೆ ನಮ್ಮ ಕೆಲಸನ ರೆಕಗ್ನೈಸ್ ಮಾಡಿ ಜನ ಅಪ್ರಿಷಿಯೇಟ್ ಮಾಡಿದ್ರೆ ನಮಗೆ ಖುಷಿ ಸಿಗೋದು. ಈಗ ನನ್ನ ಪ್ರೀವಿಯಸ್ ಸಿನಿಮಾ ಎಲ್ಲನೂ ಹಿಟ್ಟಾಗಿರೋದ ಕಾರಣ ಅವ್ರು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ಜನ. ಸೊ ಈಗ ನಮ್ಮ ಅದ್ರದ್ದು ಸಣ್ಣದಾಗೆ ತುಣುಕುಗಳು ಬಿಡ್ತಾ ಇದೀವಿ. ಈಗ ಸಾಂಗ್ ಬಿಟ್ಟಿದ್ದೀವಿ, ನೆಕ್ಸ್ಟ್ ಒಂದು ಟ್ರೇಲರ್ ಬಿಡ್ತೀವಿ. ಸೊ ಸಾಂಗ್ನ ತುಂಬ ಬಾಚಿ ತಪ್ಕೊಂಡಿದ್ದಾರೆ ಆಡಿಯನ್ಸು. ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸು ಜನಗಳಿಗೆ. ಯಾಕಂದರೆ ನಾವು ಎಲ್ಲ ಸಿನಿಮಾ ಮೇಕರ್ಸು ಒಂದೇ ಮೋಟೋ, ನಾವು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅಂತ. ಸೊ ಅವ್ರು ಎಂಟರ್ಟೈನ್ ಆಗ್ತಿದ್ದಾರೆ. ಅವರು ಅದನ್ನ ನೋಡಿ ಇಷ್ಟ ಖುಷಿ ಪಟ್ಟಿದ್ದಾರೆ, ಅವ್ರು ಎಂಟರ್ಟೈನ್ ಆಗ್ತಿದ್ದಾರೆ ಅಂತ. ಸೊ ತುಂಬ ಖುಷಿ ಇದೆ. ನಮ್ಮ ಸಿನಿಮಾ 2 ಸಾಂಗ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಭರವಸೆ ಒಂದು 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 ಭರವಸೆ ಮೂಡುತ್ತೆ. ಅಂದರೆ ಇದೇ ಥರ ನಮ್ಮ ಸಿನಿಮಾನು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ಇದೆಲ್ಲ ಒಂದು ಸಣ್ಣ ಸಣ್ಣ ಸೂಚನೆ ನಮಗೆ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಖುಷಿ ಇದೆ ಸರ್. ರಾಯಲ್ ಸಿನಿಮಾವನ್ನ ಕನ್ನಡ ಸಿನಿ ಪ್ರೇಕ್ಷಕ ಯಾವ ಒಂದು ವಿಚಾರಕ್ಕೆ ನೋಡ್ಬೇಕು ಅಂತ ಈ ಮೆಸೇಜ್ ಏನಿರುತ್ತೆ ಅಂತ? ಸರ್, ಮೆಸೇಜೇ ಎಂಟರ್ಟೈನ್ಮೆಂಟು. ಜನಗಳು ಸಿನಿಮಾನ ನೋಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಈಗ ಎಲ್ಲರಿಗೂ ಅವ್ರವ್ರ ಲೈಫಲ್ಲಿ ತುಂಬ ಇಶ್ಯೂಗಳಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಗೊಂದಲಗಳಿರುತ್ತೆ. ಅದನ್ನೆಲ್ಲ ಮರೆತು ಒಂದು 2.5 hours ಖುಷಿ ಪಡಬೇಕು ಅಂತ ಸಿನಿಮಾಗೆ ಬರ್ತಾರೆ. ಸೊ ಆ ಖುಷಿನ ನಮ್ಮ ರಾಯಲ್ ಕೊಡುತ್ತೆ ಅಂತ ತುಂಬ ಗಾಢವಾಗಿ ಆ್ಯಂಡ್ ತುಂಬ ಕಾನ್ಫಿಡೆಂಟಾಗೆ ನಾನು ಹೇಳ್ಬೋದು. ತುಂಬಾ ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋದಕ್ಕೆ ದಿನಕರ್ ತೂಗುದೀಪ್ ಅವರು ಹೇಳಿ ಮಾಡಿಸಿದಂತ ಒಂದು ಹೆಸರು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಾಗಿರ್ಬೋದು, ಅಭಿಮಾನಿಗಳಲ್ಲಾಗಿರ್ಬೋದು. ರಾಯಲ್ನ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು ಬೆಳ್ಳಿ ಪರದೆಯಲ್ಲಿ? ಅಂದ್ರೆ ಆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರುತ್ತಾ ಅಂತ? 100% ದಿನಕರಿಂದ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಥಿಯೇಟ್ರಿಗೆ ಬರ್ತಾರೆ, ಅದು 100% ಅವ್ರಿಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ. ಆ್ಯಂಡ್ ನಾನು ಯೂಶಲಿ ಜನ ಇದನ್ನ ಎಲ್ಲ ನಂದು ಪ್ರೀವಿಯಸ್ ಸಿನಿಮಾಲೆಲ್ಲನೂ ನನ್ನ ಕೆಲಸ ಅಲ್ಲಿ ನಾನು ಜನಗಳಿಗೆ ಏನು ಇಷ್ಟ ಆಗುತ್ತೆ, ಹೆಂಗೆ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ನನ್ನ ಮೈಂಡಲ್ಲಿ ಇಟ್ಕೊಂಡೆ ಮಾಡಿದ್ದಿತ್ತು. ಸೊ ಅದನ್ನೆಲ್ಲನೂ ಅವ್ರು ಇಷ್ಟಪಟ್ಟಿದ್ದಾರೆ. ಸೊ ಇದನ್ನು ಅದೇ ಇಂಟೆನ್ಷನ್ ಇಟ್ಕೊಂಡು ಕತೆನ ಹೆಣೆದು ಮಾಡಿರೋದು. ಸೊ 100% ಇದನ್ನು ಅಕ್ಸೆಪ್ಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.